ಬನ್ನಿ ಸ್ನೇಹಿತರೆ, ಇನ್ನೇನು ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ. ಕಾಳಿನ ಬೋಳಿ ಮಾಡಿ ಬೋಳಿನ ಕಾಳಿ ಮಾಡಿ ಹಿಂಗೋ ಕಾಂಗ್ರೆಸ್ನವ್ರು ಅಧಿಕಾರನ ಗೆದ್ದುಬಿಟ್ರು. ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಆಯ್ಕೆಯಾಗಿ ಅಧಿಕಾರ ನಡೆಸ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಯಾಗಿ ಅಧಿಕಾರ ನಡೆಸ್ತಾ ಇದ್ದಾರೆ. ಬನ್ನಿ, ಇವರು ಏನು ಮಾಡಿದ್ದಾರೆ, ನೆಟ್ಟಿರೋ ದಾರಿನಲ್ಲಿ ಗೆದ್ದಿದ್ದಾರಾ ಅಂತ ವಿಮರ್ಶೆ ಮಾಡಬೇಕಾಗಿದೆ. ಅಂಥ ಒಂದು ಸಬ್ಜೆಕ್ಟ್ನ ಇವತ್ತು ತಗೊಂಡಿದ್ದೀವಿ ನೋಡಿ. ಡಿ ಕೆ ಶಿವಕುಮಾರ್ ಅವರು ಹೇಗೆ ಉಪಮುಖ್ಯಮಂತ್ರಿ ಆದರು, ಅದು ಬೇಕಾದಷ್ಟು ಪೇಪರ್ಗಳಲ್ಲಿ ಓದಿದ್ವಿ, ಟಿ ವಿಗಳಲ್ಲಿ ಓದಿದ್ವಿ. ಅದ್ರ ಬಗ್ಗೆ ನನಗಿಂತ ತಾವೇ ಜಾಸ್ತಿ ಎಕ್ಸ್ಪರ್ಟು. ಆ ದೃಷ್ಟಿಯಿಂದ ಒಂದೆರಡು ವಿಷಯಗಳನ್ನ ಪ್ರಸ್ತಾಪ ಮಾಡಿ ಮುಂದಕ್ಕೆ ಹೋಗ್ತೀನಿ ನೋಡಿ. ಡಿ ಕೆ ಶಿವಕುಮಾರ್ ಅವರು ಹಿಂದೆ ಇಂಧನ ಖಾತೆ ಮಂತ್ರಿಯಾಗಿದ್ದು. ಇಂಧನ ಖಾತೆ ಅಂತಂದರೆ ಎಲೆಕ್ಟ್ರಿಸಿಟಿ ಮಿನಿಸ್ಟ್ರು. ಎಲೆಕ್ಟ್ರಿಸಿಟಿ ಮಿನಿಸ್ಟ್ರ್ ಆಗಿದ್ದಾಗ ಇವರು ಕೆಲವೇ ವರ್ಷಗಳ ಹಿಂದೆ SSLC ಪರೀಕ್ಷೆ ಬಂತು. 7 ಗಂಟೆಯಿಂದ 9 ಗಂಟೆವರೆಗೂ ವಿದ್ಯುತ್ ಶಕ್ತಿ ಕಟ್ ಮಾಡಲ್ಲ, ಜ್ಞಾಪಕ ಇಟ್ಕೊಳ್ಳಿ ಇದನ್ನು. ಮತ್ತು PUC ಪರೀಕ್ಷೆ ಬಂತು, 7 ಗಂಟೆಯಿಂದ 10 ಗಂಟೆವರೆಗೂ ವಿದ್ಯುತ್ ಶಕ್ತಿ ಕಟ್ ಮಾಡಲ್ಲ. ಪರೀಕ್ಷಾ ಸಮಯ ಬಂತು ಗ್ರ್ಯಾಜುಯೇಟ್ಸ್ಗೆ, ಇವರಿಗೆ. ಸೊ 7 ಗಂಟೆಯಿಂದ 10 ಗಂಟೆವರೆಗೂ ವಿದ್ಯುತ್ ಶಕ್ತಿ ಕಟ್ ಮಾಡಲ್ಲ. ಇದು ಸರ್ವೇ ಸಾಮಾನ್ಯ ಆಗಿತ್ತು. ನಾವೆಲ್ಲರೂ ಕೇಳಿದ್ದೀವಿ, ನಾವೆಲ್ಲರೂ ಪೇಪರಲ್ಲಿ ಓದಿದ್ವಿ, ನಾವೆಲ್ಲರೂ ಟಿ ವಿನಲ್ಲಿ ನೋಡಿದ್ದೀವಿ. ಇಂಥ ಪಾರ್ಟಿಗಳು ಇವತ್ತಿನ ದಿವಸ ನೋಡಿ ಏನು ಅಂದರೆ, ನಾವು 200 ಯೂನಿಟ್ ಎಲೆಕ್ಟ್ರಿಸಿಟಿ ಫ್ರೀ ಮಾಡ್ತೀವಂತೆ. ಎಲೆಕ್ಟ್ರಿಸಿಟಿ ಎಲ್ಲಿಂದ ತರ್ತಾರೆ ಇವರು ಅಂತ ಪ್ರಶ್ನೆ ಹಾಕೊಳ್ಳೋರಿಲ್ಲ. ನಾವು ಎಲೆಕ್ಟ್ರಿಸಿಟಿ ಬಂತು, ಫ್ರೀ ಕೊಟ್ಟರು, ಮಜಾ ಮಾಡಿದ್ವಿ. ನಾವು ತಿಂಗಳಿಗೆ ಒಂದು 500 ರೂಪಾಯಿ ಉಳೀತು, ಮಜಾ ಮಾಡಿದ್ವಿ. ಅದಲ್ಲ ರೀ. ಬನ್ನಿ, ಎಲೆಕ್ಟ್ರಿಸಿಟಿ ಯಾರು ಉತ್ಪಾದನೆ ಮಾಡ್ತಾ ಇದ್ದಾರೆ? ಇಷ್ಟು ಭಿಕಾರಿಯಾಗಿರ್ತದಂಥ ನಮ್ಮ ರಾಜ್ಯ ಇವತ್ತು ಸರ್ಪ್ಲಸ್ ಆಗಿ ಫ್ರೀ ಕೊಡುವಂಥ ಪರಿಸ್ಥಿತಿಗೆ ಬಂದಿದ್ದಾರೆ. ಇದಕ್ಕೆ ಕಾರಣಕರ್ತರು ಯಾರಾದರು ಅಂತಂದರೆ ನಮ್ಮ ಬೆಟ್ ತೋರಿಸುತ್ತೆ ನರೇಂದ್ರ ಮೋದಿಯವರು. ನರೇಂದ್ರ ಮೋದಿಯವರು ಇಡೀ ದೇಶದಲ್ಲಿ ಜಲವಿದ್ಯುತ್ ಇರ್ಬೋದು, ಅಣು ವಿದ್ಯುತ್ ಇರ್ಬೋದು, ಅಥವಾ ಕಲ್ಲಿದ್ದಲು ಉಪಯೋಗಿಸ್ಕೊಂಡು ವಿದ್ಯುತ್ ಶಕ್ತಿನ ಉತ್ಪಾದನೆ ಮಾಡ್ತಕ್ಕಂಥದ್ದು ಇರ್ಬೋದು. ಮಹಾರಾಷ್ಟ್ರದಲ್ಲಿ ವಿದ್ಯುತ್ ಶಕ್ತಿ ಉತ್ಪಾದನೆ ಆಗುತ್ತೆ, ಮತ್ತು ತಮಿಳ್ನಾಡಿನಲ್ಲಾಗುತ್ತೆ, ಎಲ್ಲ ರಾಜ್ಯಗಳಲ್ಲಾಗುತ್ತೆ. ನಮ್ಮ ಕರ್ನಾಟಕದಲ್ಲಿ ಆಗುತ್ತೆ, ಇಲ್ಲ ಅಂತಲ್ಲ. ಏನು ಅಂದರೆ 100 ರೂಪಾಯಿ ಕೊಡೋ ಕಡೆಯಲ್ಲಿ 2 ರೂಪಾಯಿ ಕೊಡ್ತಾಯಿದ್ದಾರೆ ಅಷ್ಟೇ ಅವರು. ಇದ್ದವರು 200 ಯೂನಿಟ್ ಎಲೆಕ್ಟ್ರಿಸಿಟಿನ ಫ್ರೀ ಮಾಡಿದ್ರು ಅಂದರೆ ನಿಜವಾಗ್ಲೂ ನಾವು ಇದಕ್ಕೆ ಯಾರಿಗೆ ಥ್ಯಾಂಕ್ಸ್ ಹೇಳಬೇಕು, ಯಾರಿಗೆ ಓಟ್ ಹಾಕಬೇಕು ಅನ್ನೋ ಸಮಸ್ಯೆ ಬರುತ್ತೆ. ಬನ್ನಿ, ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಿದೆ. ನಮ್ಮ ದೇಶ ಭಿಕ್ಷಾಟನೆ ಮಾಡ್ತಿದ್ರು ರೀ ಇವರು. ಏನು ಅಂದರೆ ಭಿಕ್ಷಾ ಪಾತ್ರೆ ತಗೊಂಡೋಗಿ ನಾವು ಬಡವರು, ನಮಗೆ ದುಡ್ಡು ಕೊಡಿ, ನಮಗೆ ದುಡ್ಡು ಕೊಡಿ ಅಂತ ಕೇಳ್ತಿದ್ರು. ಅದರಲ್ಲಿ 100 ರೂಪಾಯಿ ಬಂತು ಭಿಕ್ಷೆ ಅಂದರೆ 90 ರೂಪಾಯಿ ಹೊಡೆದು ತಿಂದ್ಬಿಡೋರು. ನೋಡಿದ್ದೀವಿ 2014 ವರ್ಷದಲ್ಲಿ ಕೋಲ್ಗೇಟ್ ಹಗರಣ ಅಂತೆ, ಕೋಲ್ ಹಗರಣ ಅಂತೆ, 2G ಹಗರಣ ಅಂತೆ, ಕಾಮನ್ವೆಲ್ತ್ ಹಗರಣ ಅಂತೆ, ಈ ಥರ ಬೇಕಾದಷ್ಟು ಹಗರಣಗಳು ಮಾಡಿ ದುಡ್ಡು ಹೊಡೆದ್ಬಿಟ್ಟು 100 ರೂಪಾಯಿನಲ್ಲಿ 95 ರೂಪಾಯಿ ಇವರೇ ಹೊಡಿತಿದ್ರು. ಇನ್ನು 5 ರೂಪಾಯಿ ಮಾತ್ರ ಖರ್ಚು ಮಾಡ್ತಿದ್ರು. ಯಾಕೆ ಅಂದರೆ ನೆಕ್ಸ್ಟ್ ಹಣ ಕೊಡಬೇಕಲ್ಲ, ನೆಕ್ಸ್ಟ್ ಭಿಕ್ಷೆ ಬರಬೇಕಲ್ಲ, ಅದಕ್ಕೋಸ್ಕರ 5 ರೂಪಾಯಿ ಖರ್ಚು ಮಾಡ್ತಿದ್ರು. ಹಾಗಾಗಿ ಏನಾಗೋದು, ಏನಾದರೂ ನಮಗೆ ರೈಲಿನ ಇಲ್ಲ ಅಭಿವೃದ್ಧಿ ಕಾಣಬೇಕು ಅಂತಂದರೆ 25 ವರ್ಷ ಬೇಕಾಗೋದು. ಇವತ್ತು ನೋಡಿ ಏನಾಗಿದೆ, ಬೆಂಗಳೂರು ಟು ಮೈಸೂರು ಡಬಲ್ ಟ್ರ್ಯಾಕ್ ಆಗಿದೆ. ಡಬಲ್ ಟ್ರ್ಯಾಕ್ನ ಎಲೆಕ್ಟ್ರಿಫಿಕೇಷನ್ ಮಾಡಿದ್ದಾರೆ. ಎಲೆಕ್ಟ್ರಿಫಿಕೇಷನ್ ಮಾಡೋದ್ರ ಉದ್ದೇಶ ಹೇಳ್ತೀವಿ ನೋಡಿ. ನಾವು ಎಲ್ಲಿವರೆಗೂ ಡೀಸೆಲಲ್ಲಿ ರೈಲನ್ನ ಓಡಿಸ್ತಾ ಇದ್ವಿ, ಸಾಬ್ರು ಮುಸಲ್ಮಾನ್ ದೇಶಗಳು ಏನಾಗುತ್ತೆ ಅಂದರೆ ಸ್ವಲ್ಪ ಬುದ್ಧಿ ಕಡಿಮೆ, ಅವ್ರಿಗೆ ವಿದ್ಯಾಭ್ಯಾಸ ಕಡಿಮೆ. ಆ ದೃಷ್ಟಿಯಿಂದ ಮತ್ತೆ ಧರ್ಮವನ್ನು ಪ್ರಚಾರ ಮಾಡಬೇಕು, ಮತಾಂತರ ಮಾಡಬೇಕು ಅನ್ನೋ ದೃಷ್ಟಿಯಿಂದ ದುಡ್ಡು ಕೊಟ್ಟರೆ ನಮ್ಗೆ ಇಂತಿಂಥದ್ದು ಫ್ರೀ ಇರಬೇಕು, ಇಂತಿಂಥದ್ದಕ್ಕೆ ಅವಕಾಶ ಇರಬೇಕು ಅಂತ ಕಂಡೀಷನ್ ಹಾಕೋರು. ಕಾಂಗ್ರೆಸ್ನವ್ರು ಕೊಟ್ಬಿಟ್ಟು ಜೈ ಅನ್ನಿಸ್ಕೊಳ್ಳೋರು. ಈಗೇನಾಗಿದೆ, ನರೇಂದ್ರ ಮೋದಿ ಬಂದಿರೋದು ಅಪ್ಪಟ ದೇಶಭಕ್ತ. ಅವರೇನು ಮಾಡ್ತಾರೆ ನೋಡಿ, ಎಲೆಕ್ಟ್ರಿಫಿಕೇಷನ್ ಮಾಡೋದ್ರಿಂದ 100ಕ್ಕೆ 60 ಭಾಗ ನಮ್ಮ ಡೀಸೆಲಿಂದ ತರಿಸ್ಕೋತಿದ್ವಿ ನಾವು ಇಸ್ಲಾಮಿಕ್ ರಾಷ್ಟ್ರಗಳಿಂದ. ಅದೆಲ್ಲ ಕಟ್ಟಾಗಿ ಹೋಗಿದೆ. ಎಲ್ಲ ಎಲೆಕ್ಟ್ರಿಕ್ ಟ್ರೈನ್ಗಳು ಓಡಾಡ್ತಾ ಇದೆ. ಹಾಗಾಗಿ ನಾವು ಆತ್ಮನಿರ್ಭರ ಆಗಿದ್ದೀವಿ ನೋಡಿ. ಹೇಳ್ತಾರೆ ಆತ್ಮನಿರ್ಭರ ಭಾರತ್ ಅಂದ್ಬಿಟ್ಟು, ಆತ್ಮನಿರ್ಭರ ಆಗಿದ್ದೀವಿ. ಇದನ್ನು ಹೇಳೋದೇ ಇಲ್ಲ ರೀ. ನಾವು ಗುಲಾಮರಾಗೇ ಇರಬೇಕಾ? ಅವ್ರು ಹೇಳಿದ್ದಕ್ಕೆ ಒಪ್ಕೊಂಡ್ಬಿಟ್ಟು ಡೀಸೆಲಲ್ಲೇ ರೈಲು ಓಡಿಸೋದು ನಮಗೆ ಒಪ್ಪಿಗೆ ಇದೆಯಾ ಅಂತ ಕೇಳಿದ್ರೆ, ಯಾವುದೇ ದೇಶಭಕ್ತ ಆಗಲಿ, ಯಾವನೇ ವಿದ್ಯಾವಂತನಾಗಲಿ, ಯಾವನಿಗೆ ಸ್ವಲ್ಪ ಆತ್ಮಗೌರವ, ಸ್ವಾವಲಂಬನೆ ಏನಿದೆ, ಅವರೆಲ್ಲ ನರೇಂದ್ರ ಮೋದಿ ಮಾಡಿದ ಕೆಲಸ ಸರಿ ಅಂತ ಹೇಳ್ತಾರೆ. ಆ ದೃಷ್ಟಿಯಿಂದ ಬನ್ನಿ, ಇವತ್ತೇನು ಇದು ಮಾಡಿದ್ದಾರೆ ಅದು ಬಹಳ ಒಳ್ಳೆಯ ಕೆಲಸ ನೋಡಿ. ಏನೋ ಮಾತಾಡ್ತಿದ್ದೆ, ಇಲ್ಲಿಗೋ ವಿಷಯ ಬಂದ್ಬಿಡ್ತು. ಏನು ಅಂತಂದರೆ, ನಾವು ಈ ಥರ ಮನಸ್ಥಿತಿಗೆ ನಮ್ಮ ಮೈಂಡ್ ಸೆಟ್ಟೇ ಕೆಟ್ಟೋಗ್ಬಿಟ್ಟಿದೆ. ಮೈಂಡ್ ಸೆಟ್ ಕೆಡಿಸ್ತಕ್ಕಂಥ ಕೆಲಸ ಹಗಲಲ್ಲಾಗುತ್ತೆ. ಡಿ ಕೆ ಶಿವಕುಮಾರ್ ಅವರು ಏನು ಮಾಡಿದ್ದಾರೆ, ಈಗ ಒಂದು ಹೊಸ ಬಣ ಬಿಟ್ಟಿದ್ದಾರೆ. ಅಕ್ಕಿ ಕೊಟ್ಬಿಟ್ರಂತಿವ್ರು. 5 kg ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರು.
5 ಕೆ ಜಿ ಅಕ್ಕಿ ಕೊಡೋಕ್ಕಾಗಲಿಲ್ಲ, ದುಡ್ಡು ಕೊಡ್ತೀವಿ ಅಂದರೆ ಅದು ಕೊಟ್ಟಿಲ್ಲ. ಎಲ್ಲೋ ಕೊಟ್ಟರೆ ಹಿಂಬಾಲಕರು ಮುಂಬಾಲಕರಿಗೆ ಒಂದು 4 ಜನ ಕೊಟ್ಟಿರ್ತಾರೆ, ಅದನ್ನು ಇಡೀ ಕರ್ನಾಟಕ 6.5 ಕೋಟಿ ಜನ ಕೊಟ್ಟರು ಅಂತಾರೆ. ಹಿಂದೆ ಇಂದಿರಾ ಕ್ಯಾಂಟೀನಲ್ಲಿ ಹಾಗೆ ಮಾಡಿದ್ರು, ಎಲ್ಲೋ 150-200 ಜನಕ್ಕೆ, 6.5 ಕೋಟಿ ಜನ ಇದ್ದೀವಿ ನಾವು, 100 ಜನಕ್ಕೆ ಕೊಟ್ಬಿಟ್ಟು ಏನು ಮಾಡಿದ್ರು, ಇಡೀ ಕರ್ನಾಟಕದ ಹಸು ಮುಕ್ತ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಪ್ರಚಾರ ಮಾಡಿದ್ರು. ಯಾರು ನಂಬಲಿಲ್ಲ. ಹಾಗಾಗಿ BJP ಅಧಿಕಾರಕ್ಕೆ ಬಂತಿರಲಿ. ಏನಾಗುತ್ತೆ, DK ಶಿವಕುಮಾರ್ ಅವರು ನಾವು ಅನ್ನಭಾಗ್ಯ ಅಕ್ಕಿ ಕೊಟ್ವಿ, ಮಂತ್ರಾಕ್ಷತೆ ರಾಮನ ಇದಕ್ಕೋಸ್ಕರ ಮಾಡ್ತಿದ್ದಾರೆ ಅಂತ ಹೇಳ್ತೀವಿ. ಏನಾಗುತ್ತೆ, ಇದೊಂಥರ ಟೂಲ್ ಕಿಟ್ಟು ರೀ. ಮಂತ್ರಾಕ್ಷತೆಗೆ ಎಷ್ಟು ಕೊಡ್ತಾರೆ ಸ್ವಾಮಿ? 8ರಿಂದ 10 ಅಕ್ಕಿ ಕಾಳು. ಇವರು ಹಸಿವು ಮುಕ್ತ ಮಾಡ್ತೀವಿ, 10 ಕೆ ಜಿ ಅಕ್ಕಿ ಕೊಡ್ತೀವಿ, 5 ಕೆ ಜಿ ಅಕ್ಕಿ ಕೊಡ್ತೀವಿ, 1 ಕೆ ಜಿ ಅಕ್ಕಿನೂ ಕೊಡೋಕ್ಕಾಗಿಲ್ಲ. ಇದನ್ನು ಗಮನದಲ್ಲಿ ಇಟ್ಕೋಬೇಕಾಗಿರೋದು. ಈ ಥರ ಯಾಮಾರಿಸಿ ಸುಳ್ಳು ಹೇಳಿ ಟೂಲ್ ಕಿಟ್ಗಳನ್ನ ಮಾಡಿ ಹಿಂದೂಗಳನ್ನ ಯಾಮಾರಿಸ್ತಾರೆ. ನಮ್ಮಲ್ಲಿ ಹಿಂದೂಗಳಲ್ಲಿ ಏನು ಅಂದರೆ ಒಂದು ವಿಚಿತ್ರವಾದ ಪದ್ಧತಿ ಇದೆ. ನಾವು ಯಾರು ಮೇಲ್ವರ್ಗದ ಜನ ಅಂತೀವಿ, ಯಾರು ಟ್ಯಾಕ್ಸ್ ಕಟ್ತೀವಿ, ಯಾರಿಗೆ ಸ್ವಾವಲಂಬನೆ ಇದೆ, ಯಾರಿಗೆ ಸ್ವಾಭಿಮಾನ ಇದೆ, ಅವರೆಲ್ಲ ಏನು ಮಾಡ್ತಾರೆ, ವೋಟ್ ಬ್ಯಾಂಕ್ ಆಗಿಲ್ಲ. ಈ OBC ಕ್ಯಾಟಗರಿ ಏನಿದೆ ಅಥವಾ SC/ST ಕ್ಯಾಟಗರಿ ಏನಿದೆ ಮತ್ತು ಮೈನಾರಿಟಿ ಏನಿದೆ, ಇವರೆಲ್ಲ ವೋಟ್ ಬ್ಯಾಂಕ್ ಆಗಿದ್ದಾರೆ. ಕಾಂಗ್ರೆಸ್ನವ್ರು ಕಣ್ಣಿಟ್ಟಿರೋದೇ ಇವ್ರ ಮೇಲೆ. ಇವರಿಗೆ ದೇಶಭಕ್ತರು ಬೇಕಿಲ್ಲ, ಮತ್ತು ಯಾರು ಟ್ಯಾಕ್ಸ್ ಕಟ್ತಾರೆ ಅವ್ರು ಬೇಕಿಲ್ಲ. ಯಾಕೆಂತಂದರೆ ದುಡ್ಡು ಕೊಡಬೇಕಾ, ಟ್ಯಾಕ್ಸ್ ಹಾಕಿ 20 ರೂಪಾಯಿ ಇರೋದು 30 ರೂಪಾಯಿ ಮಾಡಿ, 50 ರೂಪಾಯಿ ಮಾಡಿ. ಯಾಕೆಂದರೆ ಇವ್ರು ಯಾರು ಟ್ಯಾಕ್ಸ್ ಕಟ್ಟೋರು ಗಲಾಟೆ ಮಾಡೋದಿಲ್ಲ, ಒಗ್ಗಟ್ಟಾಗಿಲ್ಲ. ಬನ್ನಿ ನಾವು ಒಗ್ಗಟ್ಟಾಗೋಣ. ಮಂತ್ರಾಕ್ಷತೆಗೆ 4ರಿಂದ 8 ಅಕ್ಕಿ ಕಾಳಬೇಕು. ಇವರು 5 ಕೆ ಜಿ 6 ಕೆ ಜಿ ಅಕ್ಕಿನ ತೊಗೊಂಡೋಗಿ ಇದಕ್ಕೆ ಕಂಪೇರ್ ಮಾಡ್ತೀರಲ್ಲ, ಮಂತ್ರಾಕ್ಷತೆ ಮಾಡ್ತಾರೆ. ಮಂತ್ರಾಕ್ಷತೆ ನಮ್ಮ ಹೃದಯಕ್ಕೆ ಹತ್ತಿರವಾಗಿರ್ತಕ್ಕಂಥ ವಿಷಯ ಸ್ವಾಮಿ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಬಾಬರ್ ಕಾಲದಿಂದ ಡಿಸ್ಪ್ಯೂಟ್ ನಡೀತಾ ಇತ್ತು. ನರೇಂದ್ರ ಮೋದಿಯವರು ಅದಕ್ಕೊಂದು ಸಂವಿಧಾನಾತ್ಮಕವಾದ ಕಾನೂನಾತ್ಮಕವಾದ ಕೊನೆಗಾಣಿಸಿದ್ದಾರೆ. ಅದು ಯಾವುದೇ ಗಲಾಟೆ ಇಲ್ಲದೆ ರಾಮ ಮಂದಿರ ಜನವರಿ 22ನೇ ತಾರೀಕು ಉದ್ಘಾಟನೆ ಆಗ್ತಾಯಿದೆ. ಅದಕ್ಕೆ ದೇಶದ ಪೂರ್ತಿ ಮಂತ್ರಾಕ್ಷತೆ ಹಾಕ್ತೀವಿ ಅಂತಂದರೆ, ಇಡೀ ಇವತ್ತು ದೇಶದ ಪೂರ್ತಿ ಮಂತ್ರಾಕ್ಷತೆ ಹಚ್ತೀವಿ ಅಂದರೆ 1 ಕ್ವಿಂಟಾಲ್ ಅಕ್ಕಿ ಸಾಕು, 100 ಕೆ ಜಿ ಅಕ್ಕಿ ಸಾಕು. ಇವ್ರು ಏನೋ ಕಂಪೇರ್ ಮಾಡ್ತಾರಲ್ಲ, ಇವರು ಜನಗಳು ಅಷ್ಟು ಮುಟ್ಟಾಳ್ರ ಮೂರ್ಖರ ಅನ್ನೋ ಪ್ರಶ್ನೆ ಹೇಳುತ್ತೆ. ಈ ಜನರು ಮೂರ್ಖರಾಗಿಲ್ಲ. ಬನ್ನಿ, ಇವರು ಪ್ರತಿಯೊಬ್ಬರಿಗೂ 5 ಕೆ ಜಿ 10 ಕೆ ಜಿ ಅಕ್ಕಿ ಕೊಡ್ತೀವಿ ಅಂದರು. ಅಕ್ಕಿ ಚೀಲಗಳನ್ನೂ ಪ್ರಿಂಟ್ ಮಾಡಿಸ್ಬಿಟ್ಟಿದ್ರು ಮುಖ್ಯಮಂತ್ರಿದು. ಕೊಡೋಕ್ಕಾಗಲಿಲ್ಲ. ದುಡ್ಡು ಕೊಡ್ತೀವಿ ಅಂದರೆ ಅದು ಕೊಡೋಕ್ಕಾಗಿಲ್ಲ. ಇವರೆಲ್ಲ ಬಿಟ್ಟು ಭಾಗ್ಯಗಳು ಫೇಲ್ಯೂರ್ ಆಗ್ತಾಯಿದೆ. ಸ್ತ್ರೀಶಕ್ತಿ ಯೋಜನೆ ಕೊಡ್ತೀವಿ ಅಂತಂದರು, ಅದು ಸಹ ಪೂರ್ತಿ ಸಕ್ಸಸ್ ಆಗಿಲ್ಲ. ಯುವ ನಿಧಿ ಕೊಡ್ತೀವಿ ಅಂದರು, ಅದು ನೋಡಿ ಡಾಟಾಸೇ ಕಲೆಕ್ಟ್ ಮಾಡಿಲ್ಲ. ಮತ್ತು ಅಭಿವೃದ್ಧಿ ಕುಂಠಿತ ಆಗಿಲ್ಲ. ನಾವು ಇದೆಲ್ಲ ಮಾಡಿದ್ರಿಂದ ಅಂತೇಳಿ ರಸ್ತೆಗಳೆಲ್ಲ ಗುಂಡಿ ಬಿದ್ದಿರೋ ರಸ್ತೆಗಳು ತೋರಿಸಿದ್ದೀವಿ ನಾವು, ಅಭಿವೃದ್ಧಿ ಕುಂಠಿತ ಆಗಿಲ್ಲ. ಮತ್ತು ಹೊಸ ವಿಚಾರ ಏನು ಅಂದರೆ, SC/STಗಳ ಅಭಿವೃದ್ಧಿಗೋಸ್ಕರ ಇಟ್ಟಿರ್ತಕ್ಕಂಥ 11,000 ಕೋಟಿ ಹಣವನ್ನು ಇವರು ಬೇರೆದಕ್ಕೆ ಡೈವರ್ಟ್ ಮಾಡಿದ್ದಾರೆ. ಈ ಥರ ಡೈವರ್ಟ್ ಮಾಡೋದಕ್ಕೆ ಇವ್ರಿಗೆ ಯಾರು ಅಧಿಕಾರ ಕೊಟ್ಟರು ಅನ್ನೋ ಪ್ರಶ್ನೆ ಬರುತ್ತೆ. ಇದನ್ನು ಕ್ವಶನ್ ಮಾಡಿದ್ರೆ ನರೇಂದ್ರ ಮೋದಿ ಡಿಕ್ಟೇಟರ್ ಆಗ್ತಾರೆ ಇವರಿಗೆ. ಯಾಕೆಂದರೆ ಯಾವ ಉದ್ದೇಶಗಳಿಗಾಗಿ ದುಡ್ಡನ್ನ ಕೊಟ್ಟಿರ್ತೀವಿ ಅದೇ ಉದ್ದೇಶಗಳಿಗಾಗಿ ದುಡ್ಡನ್ನ ಖರ್ಚು ಮಾಡಬೇಕು. ಅದನ್ನು ಕೇಳಿಬಿಟ್ರೆ ನರೇಂದ್ರ ಮೋದಿ ಎನ್ಮಿ ಆಗ್ಬಿಡ್ತಾರೆ. ಇಂಥ ದುಷ್ಟ ಪ್ರವೃತ್ತಿನ, ಇಂಥ ದಿಕ್ತಪ್ಪತಕ್ಕಂಥ ಪ್ರವೃತ್ತಿಯನ್ನು ನಾವು ಕೊನೆಗಾಣಿಸ್ಬೇಕಾಗಿದೆ. ಬನ್ನಿ, 2024ನೇ ಇಸ್ವಿನಲ್ಲಿ ಎಲೆಕ್ಷನ್ ಬರ್ತಾಯಿದೆ. ನಾವೆಲ್ಲ ದೇಶಭಕ್ತರಾಗೋಣ, ಬಲಿಷ್ಠವಾಗಿರ್ತಕ್ಕಂಥ ರಾಷ್ಟ್ರ ಕಟ್ಟೋಣ ಅಂತ ಹೇಳಿ ನೆನಪಿಸೋದು ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.